ಓ, ನಾನು ಸೋಮನಾಥ್. ಇವತ್ತು ಅಕ್ಕಪಕ್ಕದವರ ಬಗ್ಗೆ ಒಂದು ಸಮಸ್ಯೆಯನ್ನು ಕುರಿತು ಚರ್ಚಿಸೋಣ. ಪಕ್ಕದ ಮನೆಯವರ ಪಾಯಖಾನೆಯ ಪೈಪ್ ಸೋರುತ್ತಿದೆ. ನಮ್ಮ ಮನೆಯಲ್ಲಿ ವಾಸನೆಯೋ ವಾಸನೆ. ಕಾನೂನು ಕ್ರಮವೇನು? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸು ಅದ. ಶಾದಿರಾಮ್ ಆ್ಯಂಡ್ ಅದರ್ಸ್ ವರ್ಸಸ್ ಕಮಲ್ ದತ್ 2013 ಡಿಸಿಷನ್ ಆಗ್ಯದ ಹಿಮಾಚಲ ಪ್ರದೇಶ್ ಹೈಕೋರ್ಟ್ ಒಳಗೆ. ಈಗ ಇಂಥ ಸಮಸ್ಯೆ ಅಂದರೆ IPC ಅಂತರ್ಗತ ಇವು ಶಿಕ್ಷಾರ್ಹ ಅಪರಾಧಗಳು ಅನ್ನಿಸಿಕೊಳ್ಳುತ್ತವೆ. ಸೆಕ್ಷನ್ 268 ಆಫ್ IPC ಅಂತರ್ಗತ ಪಬ್ಲಿಕ್ ನ್ಯೂಸೆನ್ಸನ್ನು ವಿವರಿಸಲಾಗಿದೆ. ಅದರ ಅಂತರ್ಗತ ಅಪರಾಧಿಗಳು ಅಂತ ಕಂಡು ಬಂದರೆ ಶಿಕ್ಷೆ ಇದೆ. ಮತ್ತು ಇನ್ನೊಂದು ಸೆಕ್ಷನ್ ಇದೆ 319 ಆಫ್ IPC. ಇಲ್ಲಿ ಹರ್ಟ್ ಅನ್ನೋ ಪದವನ್ನು ವಿವರಿಸಲಾಗಿದೆ. ಮಾನಸಿಕ ಹಿಂಸೆಯು ಶಿಕ್ಷಾರ್ಹವೇ. ಇದೇ ತೆರನಾದ ಸಮಸ್ಯೆ ಇರಬೇಕು ಅಂತಿಲ್ಲ. ಪಕ್ಕದ ಮನೆಯವರಿಂದ ಅನೇಕ ತೆರನಾದ ಸಮಸ್ಯೆ ಇರ್ಬೋದು. ಪಕ್ಕದ ಮನೆಯವರು ತಮ್ಮ ಮನೆಯ ಕಸವನ್ನು ನಮ್ಮ ಜಾಗೆಯಲ್ಲಿ ಹಾಕ್ತಾ ಇರ್ಬೋದು, ಅಥವಾ ಜೋರಾಗಿ ಒದರ್ತಾ ಇರ್ಬೋದು. ನಾನಾ ತೆರನಾದ ಸಮಸ್ಯೆ, ಒಂದೇ ತೆರನಾದ ಸಮಸ್ಯೆ ಅಂತಂಥೇಳಿ ಹೇಳೋದು ಕಠಿಣ ಅದ. ಅವರು ನೀರು ಯಾವುದೇ ರೀತಿಯಿಂದ ಸೋರ್ತಾ ನಿಮ್ಮ ಮನೆಯ ಗೋಡೆ ಪಾಡೆಯನ್ನು ಹಾನಿ ಮಾಡ್ತಾ ಇರ್ಬೋದು. ಮನೆ ಒಂದಕ್ಕೊಂದು ಹಚ್ಚಿ ಹಳೇ ನಮ್ಮ ಮನೆಯೊಳಗೆ ಕಟ್ಟಲ್ಪಟ್ಟಿದ್ವು ಅಂತಂದ್ರೆ ಈ ತೆರನಾದ ಸಮಸ್ಯೆ ಇನ್ನೂ ಭಯಾನಕವಾಗಿರುತ್ತೆ. ಇಡೀ ಆಸ್ತಿ ಹಾನಿಯಾಗುತ್ತೆ. ಇಲ್ಲಿ ಇದು ಜ್ವಲಂತ ಸಮಸ್ಯೆ. ಈಗ ನಮ್ಮ ಕಕ್ಷಿದಾರರೊಬ್ಬರು ಅನುಭವಿಸ್ತಾ ಇರೋ ಸಮಸ್ಯೆ. ಅವರು ಯಾವ ಮನೆಯಲ್ಲಿ ವಾಸಿಸ್ತಾ ಇದ್ದಾರೋ ಆ ಮನೆ, ಆ ಪರಿಸರದಲ್ಲಿ ಮನೆಗಳು ಒಂದಕ್ಕೊಂದು ಹಚ್ಚಿಕೊಂಡಂತೆ ನಿರ್ಮಿಸಲ್ಪಟ್ಟಿವೆ. ಅಂದರೆ ಹಳೆಯ ತೆರನಾದ ಡೆವಲಪ್ಮೆಂಟು, ರೋ ಹೌಸಿಂಗ್ ಸ್ಕೀಮ್ ಅಂತ ಹೇಳ್ತೀವಲ್ಲ ಆ ಥರ. ಆಮೇಲೆ ಮಣ್ಣಿನಿಂದ ಕಟ್ಟಿದ್ದು ಹಳೆ ಕಾಲದ ಮನೆಗಳು. ಅಂಥ ಮನೆ ಒಳಗೆ ಪಕ್ಕದ ಮನೆಯವರು ಏನು ಮಾಡ್ಯಾರ, 2 ಅಂತಸ್ತಿನ ಮನೆ, ತಳಗೊಂದು ಪಾಯ್ಖಾನೆ ಕಟ್ಟ್ಯಾರ, ಮ್ಯಾಗೊಂದು ಪಾಯ್ಖಾನೆ ಕಟ್ಟ್ಯಾರ. ಮ್ಯಾಗಿನ ಪಾಯ್ಖಾನೆಯಿಂದ ಪೈಪ್ಲೈನ್ ಏನು ಹೊರಗೆ ತೊಗೊಂಡಾರ, ಆ ಪೈಪ್ಲೈನ್ ಸೋರಾಕತ್ತೈತಿ. ಅದು ಇವ್ರ ಮನೆಯೊಳಗೆ ಸ್ಪಷ್ಟಾಗಿ ಕಾಣ್ಲಿಕ್ಕತ್ತದ. ಮಣ್ಣಿನ ಗ್ವಾಡಿ ಹಾಳಾಗ್ಲಿಕ್ಕತ್ತದ ಒಂದು. ಎರಡನೇದು ಮನೆಯೊಳಗೆ ಇರ್ಲಿಕ್ಕೆ ಬರೋದಿಲ್ಲ, ಕೆಟ್ಟ ವಾಸನೆ. ಅವರು ಆ ಮನೆ ಬಿಟ್ಟು ಹೊರಗೆ ಬಂದಾರ. ಈಗ ಹೊರಗೆ ಬಂದು ಕಾನೂನು ಹೋರಾಟ ನಡೆಸ್ಯಾರ. ಕಾನೂನು ಪ್ರಕಾರ ಅವರು ಕ್ರಮ ಏನು ತಗೊಂಡ್ರು. ಆದ್ರೆ ಹಂಗೆ ತಿಳ್ಕೊಬೇಡ್ರಿ, ಒಮ್ಮಕ್ಕಳಿಗೆ ಇವರು ಕಾನೂನು ಕ್ರಮ ಕೈಗೊಳ್ಳಕ್ಕೆ ಹೋದ್ರೇನು ಅಂತಂಥೇಳಿ. ಪಕ್ಕದವ್ರ ಮನೆಗೆ ಹೋಗಿ ತಮ್ಮ ಸಮಸ್ಯೆ ಹೇಳ್ಯಾರ, ಕಳಕಳಿಯಿಂದ ಕೇಳ್ಕೊಂಡಾರ, ಹಿರಿಯರನ್ನು ಕೂಡಿಸಿ ಮಾತಾಡ್ಯಾರ. ಆದ್ರೂ ಪಕ್ಕದ ಮನೆಯವರು ಯಾವುದೇ ತೆರನಾದ ಪ್ರತಿಕ್ರಿಯೆ ನೀಡಿಲ್ಲ ಮತ್ತು ಆ ಸಮಸ್ಯೆಯಿಂದ ನಮ್ಮ ಕಕ್ಷಿದಾರರನ್ನು ದೂರನೂ ಮಾಡಲಿಲ್ಲ. ಇನ್ನು ಎಷ್ಟಂತ ಅನುಭವಿಸ್ತಾರ? ಹೊಡೆದಾಡೋ ಜನ ನಮ್ಮ ಕಕ್ಷಿದಾರರಲ್ಲ. ಏನಾದರೂ ಕಾನೂನು ಪ್ರಕಾರನ ಹೋಗೋಣ ಅನ್ನೋದು ಇವ್ರದ್ದು ವಿಚಾರ. ಆದ್ದರಿಂದ ನಮ್ಮ ಕಡೆ ಬಂದರು. ನಾವು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಂಡ್ವಿ? ಮತ್ತೇಕ ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಕೊಟ್ವಿ. ಮುನ್ಸಿಪಾಲ್ಟಿಯವರು ಅವ್ರಿಗೆ ನೋಟಿಸ್ನೂ ಕೊಟ್ಟರು, ಸ್ಥಳನ ಪರಿಶೀಲನೆಯೂ ಮಾಡಿದರು. ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟರು, ನಿಮ್ಮದು ಪಾಯ್ಖಾನೆ ಪೈಪ್ ಸೋರ್ಲಿಕ್ಕತ್ತಾವು, ಅದರಿಂದ ತೊಂದರೆ ಆಗಲಿಕ್ಕತ್ತದ ಪಕ್ಕದ ಮನೆಯವ್ರಿಗೆ. ಅದಕ್ಕೆ ದಯವಿಟ್ಟು ಅವ್ರನ್ನ ಆ ಸೋರುವಿಕೆಯನ್ನು ಕೂಡಲೇ ಬಂದು ಮಾಡುವುದು ಮತ್ತು ನಿಮ್ಮಲ್ಲಿ ಇರುವ ದಾಖಲೆ ಪತ್ರಗಳನ್ನು ತಂದು ತೋರ್ಪಡಿಸುವುದು ಅಂತಂಥೇಳಿ ಒಂದು ನೋಟಿಸ್ ಕೊಟ್ಟರು. ಇವರು ಅವ್ರ ಕಡೆ ಹೋಗಿ ದಾಖಲೆಯನ್ನು ತೋರಿಸ್ತಿಲ್ಲ, ಯಾವುದು ಕ್ರಮಾನು ಕೈಗೊಳ್ಳಿಲ್ಲ. ಅವಾಗ ನಾವೇನು ಮಾಡಿದ್ವಿ, ಅವ್ರಿಗೂ ಒಂದು ನೋಟಿಸ್ ಕೊಟ್ವಿ. ಯಾರಿಗೆ? ಪಕ್ಕದ ಮನೆಯವ್ರಿಗೆ ನೋಟಿಸ್ ಕೊಟ್ಟು ಒಂದು 15 ದಿನ ನಿಂತ್ವಿ, ಏನೂ ಕ್ರಮ ಕೈಗೊಳ್ಳಿಲ್ಲ, ಕೋರ್ಟಿಗೆ ಹಾಕಿದ್ವಿ. ಈಗ
ಕೋರ್ಟ್ಗೆ ಹಾಕಿದ್ಮೇಲೆ ನಮಗೆ ಇಂಥವು ಕೇಸ್ ಭಾಳ ರೇರ್, ಕೋರ್ಟಿಗೆ ಬರೋದು ಭಾಳ ರೇರ್. ನಮಗೊಂದು ಕೇಸ್ ಸಿಕ್ತು, ಶಾದಿರಾಮ್ ಆ್ಯಂಡ್ ಅದರ್ಸ್ ವರ್ಸಸ್ ಕಮಲ್ ದತ್. 2013 ಇದು ನಿರ್ಣಯ ಆಗಿದೆ ಹಿಮಾಚಲ ಪ್ರದೇಶ್ ಹೈಕೋರ್ಟ್ನೊಳಗೆ. ಈ ಕೇಸ್ನೊಳಗೆ ಏನಾಗಿರ್ತದ, ಈ ಕಮಲ್ ದತ್ ಅನ್ನವ ಶಾದಿರಾಮನ ಮೇಲೆ ಕೇಸ್ ಹಾಕಿರ್ತಾನೆ. ಕಮಲ್ ದತ್ಗೆ ಸಮಸ್ಯೆ ಆಗಿರ್ತದೆ. ಯಾರಿಂದ? ಶಾದಿರಾಮನಿಂದ. ಏನು ಸಮಸ್ಯೆ? ಶಾದಿರಾಮಂದು ಪೈಖಾನಿ ಪೈಪ್ಲೈನು ಈ ಕಮಲ್ ದತ್ತನ ಮಣಿ ಸ್ಲ್ಯಾಬಿನ ಮ್ಯಾಲಿಂದ ಹೊರಗೆ ಹೋಗ್ತಿರ್ತದೆ. ಅದು ಅಲ್ಲಿ ಸೋರಾಕತ್ತಿ ಅವನಿಗೆ ತೊಂದರೆ ಆಗಿರ್ತದೆ. ಅದಕ್ಕೆ ಇವನಿಗೆ ಹೇಳಿ ಸಾಕಾಗಿ ಕೋರ್ಟ್ಗೆ ಹೋಗಿರ್ತಾನೆ. ಕೋರ್ಟ್ನೊಳಗೆ ಕಮಲ್ ದತ್ತನ ಅಂತ ಆಗ್ತದೆ ಕೆಳಗಿನ ಕೋರ್ಟ್ನಾಗ. ಅವರು ಶಾದಿರಾಮ್ಗೆ ಡೈರೆಕ್ಷನ್ ಕೊಡ್ತಾರೆ, ಅದನ್ನು ನೀವು ತಕ್ಕೊಳ್ರಿ ಅಂತಂತೇಳಿ, ನಿಮ್ಮ ಜಾಗದಿಂದ ಅದನ್ನು ಹೊರಗೆ ಹಾಕ್ರಿ ಅಂತಂತೇಳಿ. ಈ ಶಾದಿರಾಮ್ ಏನು ಮಾಡ್ತಾನೆ? ಮ್ಯಾಗಿನ ಕೋರ್ಟ್ಗೆ ಹೋಗ್ತಾನೆ, ಅಂದ್ರೆ ಹೈಕೋರ್ಟ್ಗೆ. ಹೈಕೋರ್ಟ್ನೊಳಗೂ ಸಹಿತ ಶಾದಿರಾಮನ ವಿರುದ್ಧನ ಡಿಸಿಷನ್ ಆಗ್ತದೆ. ಶಾದಿರಾಮ್ ಹಾಕಿದಂತಹ ಅಪೀಲು ಡಿಸ್ಮಿಸ್ ಆಗಿ ಹೋಗ್ತದೆ. ಕಮಲ್ ದತ್ತಗೆ ಜಯ ಸಿಗ್ತದೆ. ಆದರೆ ಇಷ್ಟೆಲ್ಲ ಆಗುವ ಸ್ಥಿತಿಗೆ ಎಷ್ಟು ವರ್ಷ ಹೋದವು ರೀ. ಅಲ್ಲಿ ತನಕ ಇವು ಕಮಲ್ ದತ್ ಅದನ್ನು ಸಮಸ್ಯೆನ ಅನುಭವಿಸ್ಬೇಕಾಗ. ಅದಕ್ಕೆ ಕೆಲವೊಂದು ಸರಿ ಅನ್ನಿಸ್ತದೆ, ಈ ಥರ ಏನಾದರೂ ಪಕ್ಕದ ಮನೆಯವರು ನಮಗೆ ಸಿಕ್ಬಿಟ್ರು ಅಂತಂದ್ರೆ ಅದ ನರಕ. ಮತ್ತೆಲ್ಲೂ ನರಕ ಸ್ವರ್ಗ ಅನ್ನೋದಿಲ್ಲ, ಇಲ್ಲೇ ಐತಿ ಅಂಥೇಳಿ ನಮಗೆ ಖಂಡಿತವಾಗಿಯೂ ವಿಚಾರಗಳು ಬರ್ತಾವೆ. ಈಗ ನಮ್ಮ ಕಕ್ಷಿದಾರರು ನೋಡ್ರಿ, ಮನೆ ಬಿಟ್ಟು ಹೊರಗೆ ವಾಸ ಮಾಡಕತ್ತಾರೆ. ಸ್ವಂತ ಮನೆ ಐತಿ, ಆದ್ರೆ ಬಾಡಿಗೆ ಕೊಟ್ಕೊಂತ ಬೇರೆ ಮನೆಯೊಳಗೆ ವಾಸ ಮಾಡಬೇಕಾದಂಥ ಪ್ರಸಂಗ ಬಂದದ. ಹೆಂಗಿರ್ತೀರಿ? ಇಷ್ಟೊಂದು ವಾಸನೆ ಇರೋ ಮನೆಯೊಳಗೆ ಹೆಂಗಿರ್ತೀರಿ? ಸಾಧ್ಯ ಇಲ್ಲ. ಪಕ್ಕದ ಮನೆಯವರು ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡಿಲ್ಲ. ಅದಕ್ಕೆ ಈ ಸಮಸ್ಯೆಯನ್ನು ಕುರಿತು ತಮ್ಮೊಂದಿಗೆ ಹೇಳಬೇಕು ಅನ್ನಿಸ್ತು. ನೀವು ಸಹ ಪಕ್ಕದ ಮನೆಯವರಿಂದ ನಾನಾ ತೆರನಾದ ಸಮಸ್ಯೆಗೆ ಗುರಿಯಾಗಿದ್ದರೆ ಯಾವ ರೀತಿ ಮುಂದುವರಿಬೇಕು ಅನ್ನಲಿಕ್ಕೆ ಇವತ್ತಿನ ಒಂದು ಚರ್ಚೆ ನಿಮಗೆ ಅನುಕೂಲ ಆಗ್ಯದ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓ